ಸರಿ ಬಾ ಶುರು ಆಗಿದೆ ಅಲ್ವಾ ವಿದ್ಯಾರ್ಥಿಗಳೇ? ಇನ್ನೇವರೆಗೂ ನಾವು ಅಂದ್ರೆ ಕಳೆದ ತರಗತಿವರೆಗೂ ಸರಳ ರೂಪದಲ್ಲಿರ್ತಕ್ಕಂಥ ಚರಾಕ್ಷರಗಳನ್ನ ಸಮೀಕರಣಗಳನ್ನ ಬಿಡಿಸಿದ್ವಿ. ಎಂತಲ್ಲಪ್ಪ ನಿನ್ನ ಹೆಸರು ಭಾಗ್ಯ ಬೋರ್ಡ್ ಮೇಲೆ ಇಬ್ಬರು ಲೆಕ್ಕ ಬಿಡಿಸಿದ್ರು ನೋಡ್ದ ನಾನೇನಾದ್ರು ಹೇಳ್ಕೊಡ್ನ ನೋಟ್ಬುಕ್ ಅಲ್ಲಿ ಬಿಡಿಸೋದೇ ಕಷ್ಟ ಆಗಿತ್ತು ಈಗ ಅವ್ರು ಏನ್ ಮಾಡಿದ್ರು ಅವ್ರನ್ನ ಬೋರ್ಡ್ ಮೇಲೆ ಬಿಡಿಸಿದ್ರು. ಅದಾಯ್ತನಪ್ಪ ಆ ಸಾಮರ್ಥ್ಯ ಯಾವತ್ತು ಬರುತ್ತೋ ಏನಾಗ್ತದೆ ನಾವು ಪಾಸ್ ಆಗ್ತೇವೆ. ವಿದ್ಯಾವರ್ಗ ಏನಾಗಿತ್ತು ನಾವು ಏಕಕಾಲಿಕ ಸಮೀಕರಣ ಚರಾಕ್ಷರ ಒಂದು ಚರಾಕ್ಷರ ರೇಖಾತ್ಮಕ ಸಮೀಕರಣಗಳನ್ನ ಸರಳವಾದ ರೂಪದಲ್ಲಿ ಬಿಡಿಸಿದ್ವಿ. ಈಗ ನಾವು ಏನ್ ಮಾಡೋಣ ಅದೇ ಸಮೀಕರಣಗಳು ಆಮೇಲೆ ಆ ನೇರವಾಗಿ ಹೇಳ್ಬೋದಾಗಿತ್ತು ಹೌದಾ? ಒಂದು 5 ಪೆನ್ನಿನ ಬೆಲೆಗೆ ಒಂದು ಪೆನ್ಸಿಲಿನ ಪೆನ್ನಿನ ಬೆಲೆಗೆ 10 ರೂಪಾಯಿಯನ್ನು ಸೇರಿಸಿದ ಇಷ್ಟ ಆಗ್ತಿತ್ತು ಅಂತ ಇದನ್ನ ಹೇಳಿಕೆ ಹೇಳ್ಬೋದು. ಯಾವ ರೀತಿ ಏನು ಹೇಳಿಕೆ ಬರಲ್ಲ, ನೇರವಾಗಿ ಸ್ವಲ್ಪ ಕ್ಲಿಷ್ಟ ರೂಪದಲ್ಲಿರ್ತಕ್ಕಂತಹ ಸಮೀಕರಣಗಳನ್ನು ಕೊಡ್ತಾವೆ. ಚರಾಕ್ಷರಗಳಿರ್ತಕ್ಕಂಥ ಸಮೀಕರಣ, ಒಂದು ಚರಾಕ್ಷರ ಇರ್ತಕ್ಕಂಥ ಸಮೀಕರಣ, ಅವುಗಳನ್ನು ಹೇಗೆ ಬಿಡಿಸುವುದು ಅಂತ ಈಗ ನೋಡೋಣ. ಮೊದಲನೇದಾಗಿ ಬರ್ಕೊಂಡ್ರೆ ಹೆಡ್ಡಿಂಗ್ ಬರ್ಕೊಂಡ್ರೆ ಸಮೀಕರಣಗಳನ್ನು ಸುಲಭ ರೂಪಕ್ಕೆ ತಂದು ಆಗಲಿ ನೀವು ಏನು ಕಳೆದ ತರಗತಿಯಲ್ಲಿ ಬಿಡಿಸಿದ್ರಲ್ಲ ಅವೆಲ್ಲ ಸುಲಭ ರೂಪದಲ್ಲಿ ಇರ್ತಕ್ಕಂಥವು, ಈಗ ಸ್ವಲ್ಪ ಸಂಕೀರ್ಣ ರೂಪದಲ್ಲಿ ಇರ್ತಕ್ಕಂಥವು, ಯಶವಂತ ಕ್ಲಿಷ್ಟ ರೂಪದಲ್ಲಿ ಇರ್ತಕ್ಕಂಥವು ಅವನ್ನ ಸುಲಭ ರೂಪಕ್ಕೆ ತಂದು ಹೆಂಗ್ ಬಿಡಿಸುವುದು ಅಂತ ಸುಲಭ ರೂಪಕ್ಕೆ ತಂದು ಬಿಡಿಸುವುದು. ತಂದು ಬಿಡಿಸುವುದು ಸಮೀಕರಣಗಳನ್ನು ಸುಲಭ ರೂಪಕ್ಕೆ ತಂದು ಬಿಡಿಸುವುದು. ಸಮೀಕರಣಗಳನ್ನು ಸುಲಭ ರೂಪಕ್ಕೆ ತಂದು ಬಿಡಿಸುವುದು. ಉದಾಹರಣೆ 1,6x + 1/3 6x + 1/3 + 1 = x - 3/6 x - 3/6. ಆಯ್ತಾ? ಎಲ್ಲ ನಿಮ್ಮ ನೋಟ್ಬುಕ್, ಪೆನ್, ಪೆನ್ಸಿಲ್ ಎಲ್ಲ ಮುಚ್ಚಿಟ್ಬಿಡು. ಗಮನ ಈ ಕಡೆ ಇರಲಿ. ನಾವು ಪೂರ್ತಿ ಲೆಕ್ಕವನ್ನು ಬಿಡಿಸಿದ ನಂತರ ಬರ್ತಂತ ಹೋಗಿ ಪೂರ್ತಿ ಲೆಕ್ಕವನ್ನು ಬಿಡಿಸಿದ ನಂತರ ಏನ್ ಮಾಡ್ಬೇಕು, ಯಾಕಂದ್ರೆ ಲೆಕ್ಕವನ್ನು ಬಿಡಿಸುವಾಗ ಬಳಸ್ಕೊಂಡ್ರೆ ಈ ಕಡೆ ಗಮನ ಈ ಕಡೆ ಬಂತಂದ್ರೆ ಈ ಕಡೆ ಸ್ವಲ್ಪ ಗಮನ ಕೊಟ್ಟು ಆ ಕಡೆ ಬರೋದು ಗಮನ ಕೊಡೋದು ಬದಲಾಗುತ್ತೆ. ನೋಟ್ಬುಕ್ ಮುಚ್ಚಿಟ್ಟು ಗಮನಿಸಿ ಈ ಕಡೆ ಗಮನ ಇದೆ. ಇಲ್ಲಿ ಏನಾಗಿದೆ, ಸಂಕೀರ್ಣ ರೂಪದಲ್ಲಿದೆ. ಇದುವರೆಗೆ ಬಹಳ ಸರಳವಾಗಿ 6x + 1 = x - 3 ಅಂತ ಇರ್ತಕ್ಕಂಥ ನೇರವಾಗಿರ್ತಕ್ಕಂಥ ಬಿಡಿಸಿದ್ರು. ಬಟ್ ಇಲ್ಲಿ ಏನಿದೆ, /3 ಆಗಿದೆ, +1 ಎಕ್ಸ್ಟ್ರಾ ಇದೆ. ಇಲ್ಲಿ x - 3/6. ಕಳೆದ ತರಗತಿನಲ್ಲಿ ನಿಮ್ಗೆ ಗೊತ್ತಿದ್ದ ಹಾಗೆ ನೀವೇನ್ ಮಾಡ್ತಿದ್ರಿ, ಈ ರೀತಿ ಒಂದು ಸಮೀಕರಣ ಇತ್ತು. 6x + 1 = x + 13 ಅಂತ ಈ ರೀತಿ ಏನೋ ಇರ್ತಕ್ಕಂಥ ಸಮೀಕರಣ ಇತ್ತು. ಅವಾಗ ಏನ್ ಮಾಡ್ತಿದ್ರಿ ನೀವು, ಹೌದಾ? x + 15 6x x + 13 ಅಥವಾ x + 16 ಈ ರೀತಿಯ ಸಮೀಕರಣ ಇರ್ತಾ ಇದೆ. ಸೊ ಈ ರೀತಿಯ ಸಮೀಕರಣ ಬಿಡಿಸುವಾಗ ಏನ್ ಮಾಡ್ತಾ ಇದ್ರಿ, rx ಅನ್ನು ಇಲ್ಲಿ ಇಟ್ಕೊಂತ ಇದ್ರಿ, rx ಅನ್ನ ಇಲ್ಲಿ ಇಟ್ಕೊಂತ ಇದ್ರಿ. ಸೊ x ಅನ್ನು ಇಟ್ಕೊಂಡು ಬೇರೆ x ಅನ್ನು ಈ ಕಡೆ ಮಾಡ್ತಾ ಇದ್ರಿ, ಯಾಕಂದ್ರೆ ಅವೆಲ್ಲ ಚರಾಕ್ಷರಗಳು ಸಮ ಇರ್ತಕ್ಕಂಥದ್ದು. -x ಆಗೋದು = 16 ಅಲ್ಲೇ ಇರಲಿ, +1 ಕಡೆ ಹೋದ್ರೆ -1 +1 ಕಡೆ ಹೋದ್ರೆ rx ಅಲ್ಲಿ 1x ಹೋದ್ರೆ
5x 16 ಬಂದವ್ರೆ 15 ಹೌದಾ. ಈಗ x ಏನ್ ಮಾಡ್ಬೇಕು? ಭಾಗಿಸ್ಬೇಕು. ವೆರಿ ಗುಡ್. x ಏನ್ ಮಾಡ್ಬೇಕು? ಈ ಕಡೆ ಇರ್ತಕ್ಕಂಥ 5 ರಿಂದ ಗುಣಿಸಲ್ಪಟ್ಟಿದೆ x, ಹಾಗಾಗಿ x ಬಿಟ್ಟು ಅಂದ್ರೆ 15 ರಿಂದ 5 ಭಾಗಿಸ್ಬೇಕು. ಸೊ x 5 ಬಗ್ಗೆ ಹೇಳ್ರಿ. 5 ಮೂರ್ಲೆ ಇಂತ ಸ್ವಲ್ಪ ಸರಳ ರೂಪದಲ್ಲಿರ್ತಕ್ಕಂಥ ನೇರವಾಗಿರ್ತಕ್ಕಂಥ ಸಮೀಕರಣಗಳನ್ನ ಏಕತ್ರ ಚರಾಕ್ಷರ ಸಮವನ್ನು ಬಿಡಿಸಿದ್ವಿ. ಈಗ ಇದು ಸ್ವಲ್ಪ ಸಂಕೀರ್ಣವಾಗಿದೆ, ಹೆಚ್ಚು ಹೌದಲ್ವಾ? ಭೌತಿಕ ಶ್ರಮವನ್ನ ಮತ್ತು ಪ್ರಕ್ರಿಯೆಯನ್ನ ಬಿಡೋದು. ಗಣಿತ ಯಾವುದು ನೋಡೋ ಒಂದು ವಿಷಯ ಅನ್ನೋದಕ್ಕಿಂತ ಏನು, ಗಣಿತ ಒಂದು ಕ್ರಿಯೆ. ಗಣಿತ ಏನೋ ಒಂದು ಕ್ರಿಯೆ, ಕೂಡುವ, ಕಳೆಯುವ, ಗುಣಿಸುವ, ಭಾಗಿಸುವ ಕ್ರಿಯೆ. ಆ ಕ್ರಿಯೆಯನ್ನು ನಾವು ಏನ್ ಮಾಡಬೇಕು? ಮನದಿಂದ ಹೋಗ್ಬೇಕು, ಹೌದಲ್ವಾ? ನೂರಾರು ಕೋಟಿ ಸಂಖ್ಯೆಗಳು ಬರ್ತವೆ, ಹಾಗಾಗಿ ನೂರಾರು ಕೋಟಿ ಸಮಸ್ಯೆಗಳನ್ನ ನೆನ್ಪಿಟ್ಕೊಳಕ್ಕಾಗಲ್ಲ. ಬಟ್ ಆ ಸಮಸ್ಯೆಗೆ ನಾವು ಮಾಡ್ಬೇಕಾಗಿರ್ತಕ್ಕಂಥ ಕ್ರಿಯೆ ಏನನ್ನ ನೆನ್ಪಿಟ್ಕೊಂಡ್ರೆ ನಾವೇನ್ ಮಾಡ್ಬೋದು? ಸಮಸ್ಯೆಯನ್ನು ಬಿಡಿಸ್ಬೋದು. ನೋಡಿ, ಇಲ್ಲಿ 6x + 1 ಅನ್ನು 3 ರಿಂದ ಭಾಗಿಸಿದೆ, ಅದಕ್ಕೆ 1 ಅನ್ನು ಕೂಡಿದೆ. ಬಂದಂತಹ ಸಂಖ್ಯೆಯು x - 3/6 ಗೆ ಸಮನಾಗಿದೆ. ಹಾಗಾದ್ರೆ x ಎಷ್ಟು ಅಂತ ಕೇಳಿದ್ರೆ ಹೌದಲ್ವಾ? ಇಲ್ಲಿ ಏನಾಗಿದೆ? ಪ್ಲಸ್ 6x 4 ರಿಂದ ಗುಣಿಸಿದೆ, 1 ಅನ್ನು ಕೂಡಿದೆ, 3 ರಿಂದ ಭಾಗಿಸಿದೆ, ಮತ್ತು 1 ಅನ್ನು ಬಂದಂತಹ ಮೌಲ್ಯಕ್ಕೆ 1 ಅನ್ನು ಕೂಡಿದೆ. ಈಸ್ಕೊಟ್ಟು ಈ ಕಡೆ ಏನಾಗಿದೆ? x ನಿಂದ 3 ಅನ್ನು ಕಳೆದಿದೆ, ಬಂದಂತದಕ್ಕೆ 6 ರಿಂದ ಭಾಗಿಸಿದೆ. ಕೂಡು ಕಳೆ ಗುಣಿಸು ಭಾಗಿಸ್ಬಿಟ್ರೆ ಏನಾಗಿದೆ? ಇಲ್ಲಿ ಅದನ್ನು ಮುಂದುವರಿಸ್ತಾ ಹೋದ್ರೆ ಈಗ ನೋಡಿ, ಇಡೀ ಸಮೀಕರಣ ಅಂದ್ರೆ ಈ ಮೌಲ್ಯ ಎಲ್ಲವನ್ನೂ ಗುಣಿಸ್ಬೇಕು ನಾವು. ಗುಣಾಕಾರ ಅಂದ್ರೆ ಎರಡೂ ಬದಿಯನ್ನ 6 ಕೂಡಿದ್ರೆ ಒಂದು ಕಡೆ ಎಲ್ಲ ಒಂದು 6 ಕೂಡಿ ಸಾಕು. ಬಟ್ ಗುಣಿಸಿ ಅಂದಾಗ ಎಲ್ಲ ಕಡೆ ಗುಣಿಸ್ಬೇಕು. ಸಮೀಕರಣವನ್ನು ಏನ್ ಮಾಡ್ಬೇಕು? ಸಮೀಕರಣವನ್ನು 6 ರಿಂದ ಗುಣಿಸಿ. ಎಷ್ಟರಿಂದ ಗುಣಿಸ್ಬೇಕು? 6 ರಿಂದ ಗುಣಿಸಿ. ಯಾಕಪ್ಪ ಅಂದ್ರೆ ಇಲ್ಲಿ ಏನಾಗಿದೆ ನೋಡಿ, ಇಲ್ಲೊಂದು ಛೇದ 6 ಇದೆ, ಇಲ್ಲೊಂದು ಛೇದ 3 ಇದೆ. ನಾವು ಈ ಛೇದಗಳನ್ನ ತೆಗೆದಾಕಬೇಕು. ಛೇದಗಳನ್ನ ಏನ್ ಮಾಡ್ಬೇಕು? ಛೇದಗಳನ್ನ ತೆಗೆದಾಕಿದ ನಂತರ ನಮಗೆ ಹೆಚ್ಚಿನ 6 ರೂಪ ಬರುತ್ತೆ. ಇದರಲ್ಲಿ ನಾವು ಛೇದಗಳನ್ನ ತೆಗೆದಾಕಿ ನಮ್ಗೆ ಏನಾಗುತ್ತೆ? ಅದು 6 ರೂಪಕ್ಕೆ ಒಂದು ಸ್ವಲ್ಪ ಸರಳ ರೂಪ ಬರುತ್ತೆ. ಹಾಗಾಗಿ ಛೇದ ತೆಗೆದಾಕಂದ್ರೆ ನಾವು ಇದನ್ನ 3 ರಿಂದ 6 ಅಲ್ವಾ? ಇದನ್ನ 6 ರಿಂದ ಗುಣಿಸ್ಬೇಕು, ಇದನ್ನ 6 ರಿಂದ ಗುಣಿಸ್ಬೇಕು, ಇದನ್ನ 6 ರಿಂದ ಗುಣಿಸ್ಬೇಕು. ಅವಾಗ ಏನಾಯ್ತು ನೋಡಿ, ಈ ರೀತಿ ಬೇಕಾಗ್ತದೆ. 6 ಇಂಟು 6x + 1/3 + 1 x - 3/6. ಇದರ್ಥ ಏನು? ಇಡೀ ಸಮೀಕರಣವು 6 ರಿಂದ ಗುಣಿಸಲ್ಪಟ್ಟಿದೆ. ವೆರಿ ಗುಡ್. ಇಡೀ ಸಮೀಕರಣವನ್ನು 6 ರಿಂದ ಗುಣಿಸಬೇಕು. ಅವಾಗ ಏನಾಯ್ತು ನೋಡಿ, 6x + 1 ದ್ವಿಪದ ಅದು. ಹಾಗಾಗಿ ಅದನ್ನು ಗುಣಿಸುವಾಗ ಆವರಣ ಬರ್ಕೋಬೇಕು. ಅಂದ್ರೆ ಇದೊಂದಕ್ಕೆ ಸಂಬಂಧಪಟ್ಟಿಲ್ಲ, ಎರಡಕ್ಕೂ ಸಂಬಂಧಪಟ್ಟಿದೆ ಅಂತ. /3 ಯಶವಂತ ಅವನಿಗೆ ನೋಡಕ್ಕೆ ಅಷ್ಟೇ ನೋಡಕ್ಕೆ ಅವನಿಗೆ ಆಮೇಲೆ ಬರ್ತಾನೆ ಗೊತ್ತಾಗ ಪ್ಲಸ್ ನೋಡಿ, ಇದನ್ನು ಕೂಡ 6 ರಿಂದ ಭಾಗಿಸಬೇಕು. 6 × 1 ಇದನ್ನು 6 ರಿಂದ ಭಾಗಿಸಬೇಕು. 6 × x - 3/6. 3 ಅಂಶಗಳನ್ನು ಸಮೀಕರಣದಲ್ಲಿ ಎಲ್ಲ ಅಂಶಗಳನ್ನು 6 ರಿಂದ ಗುಣಿಸಿದ್ವಿ, 6 ರಿಂದ ಗುಣಿಸಿದ್ವಿ, 6 ರಿಂದ ಗುಣಿಸಿದ್ವಿ. ಸೊ ಈ ರೀತಿ ಗುಣಾಕಾರ ಮಾಡಿದಾಗ, ಈ ರೀತಿ ಗುಣಾಕಾರ ಮಾಡಿದಾಗ ನೋಡಿ, ಗಮನಿಸಿ 3 × 3 ಇಲ್ಲಿ 2 ಗುಣಲಬ್ಧ ಇರೋದ್ರಿಂದ ಇದು ಹೊರದಾಕಬಹುದು. ಬಟ್ ಅದೇ 6x + 1 ನಲ್ಲಿ 3 ರಿಂದ 3 ಬರಲಿಲ್ಲ, ಹೊಡೆಯಕ್ಕೆ ಹೋಗಲಿಲ್ಲ. ಇದರಿಂದ ಇದು ಹೊಡೆಯಕ್ಕೆ ಹೋಗಲಿಲ್ಲ, ಯಾಕಂದ್ರೆ ಇದು ಹೊಡಿಬಹುದು, ಇದು ಹೊಡೆಯಕ್ಕಾಗಲ್ಲ. ಬಟ್ ಈ 6 ಇವೆಲ್ಲಕ್ಕೂ ಸಂಬಂಧಪಟ್ಟಿದ್ರಿಂದ 2 ರಿಂದ ಸಾಮಾನ್ಯ ಅಂತ ಪರಿಗಣಿಸಿದ್ದು ಏನ್ ಮಾಡ್ಬೋದು? ನಾವು ಹೊಡೆದಾಕ್ಬೋದು. ಏನ್ ಮಾಡ್ಬೋದು? ಹೌದಾ? ಇಲ್ಲಿ ಬಂದ್ರೆ 6 ರಿಂದ 6, ಇಲ್ಲಿ 6 ರಿಂದ 6, 6 ರಿಂದ 6. ಹಾಗಾದ್ರೆ ಏನು ಉಳಿತು? 2 × 6x + 1 ಉಳಿತು. 2 × 6x + 1 ಉಳಿತು. ನೆನ್ಪಿಟ್ಕೊಳ್ಳಿ, ಇಲ್ಲಿ ಛೇದ 1 ಬಂದಿದೆ, ಅದನ್ನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಒಂದು ಲೆಕ್ಕವನ್ನು ಮಾಡುವಾಗ ಛೇದದಲ್ಲಿ 1 ಬಂತಪ್ಪ ಅಂದ್ರೆ ಮುಂದುವರೆದ ಭಾಗದಲ್ಲಿ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ಲಸ್ ಪ್ಲಸ್ 6 ಈಸ್ ಈಕ್ವಲ್ ಟು ಇಲ್ಲಿ ಬರುತ್ತೆ ಹೌದಲ್ವಾ? 6 ರಿಂದ 6 ಹೋಗಿದೆ. 1 × x - 3 ಛೇದದಲ್ಲಿ 1 ಬರ್ಕೊಳ್ಳೋದು ಬೇಡ. ಇಲ್ಲಿ 1 × x - 4 ಅಂದ್ರೆ x - 3 ಮತ್ತೆ ಅದು ಬಂದಾಗ ಏನಾಗಲ್ಲ, x - 3 ಅನ್ನೋದು 1 ಇದೆ ಅಂತ. x - 3 ಅನ್ನೋದು 1 ಇದೆ ಅಂತ ಅದಕ್ಕಾಗಬೇಕು. ಈಗ 2 × 6 ಈ ಸಂಪೂರ್ಣ ಈ ದ್ವಿಪದೋಕ್ತಿ ಅಂತೀವಿ. ಎಷ್ಟು ಪದಗಳಿದಾವೆ? 1 2. ಹಾಗಾಗಿ ಇದೇನಂತ ಹೇಳ್ತೀವಿ? ದ್ವಿಪದೋಕ್ತಿ ಅಂತ ಹೇಳ್ತೀವಿ.
ಆರ್ ಎಕ್ಸ್ ಅನ್ನು ಕೂಡ ಎರಡರಿಂದ ಗುಣಿಸ್ಬೇಕು, ಪ್ಲಸ್ ಆಗಿ ಒಂದನ್ನು ಕೂಡ ಎರಡರಿಂದ ಎಲ್ಲಾಗ್ಲೇ 12 ಇಂಟು ಎಕ್ಸ್ ಪ್ಲಸ್ ಎರಡೊಂದ್ಲೆ 2 ಪ್ಲಸ್ ಆರ್ ಇಸ್ ಈಕ್ವಲ್ ಟು ಇಲ್ಲಿ ಎಕ್ಸ್ ಮೈನಸ್ ಇನ್ನೊಂದು ಆಗಿರ್ತಾನೆ. ಎಡಭಾಗ ಒಂದು ಸರಳ ರೂಪಕ್ಕೆ ಬರೋವರೆಗೂ ಬಲಭಾಗ ಹಾಗೆ ಇರಬೇಕಂತ ಅವನು. ಈಗ ಗಮನಿಸಿ, ಇಲ್ಲಿ ಎಕ್ಸ್ ಇದೆ, ಈಗ ನಿಮಗೆ ತಗೋತಾನೆ 12 ಎಕ್ಸ್, ಅಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ ಇದೆ ಅಂತ ತೆಗೆದು ಬಂದ್ರೆ ಏನಾಗ್ತದೆ, ಇಲ್ಲೇ ಪ್ಲಸ್ ಎಕ್ಸ್ ಇದ್ರಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ ಇದೆ ಅಂತ ಪ್ಲಸ್ ಎಕ್ಸ್ ಕಡೆ ಬಂದಾಗ ವೆರಿ ಗುಡ್. ಯಾವುದೇ ಚಿಹ್ನೆ ಇಲ್ಲ ಅಂದ್ರೆ ಅದು ಮುಂದೆ ಪ್ಲಸ್ ಇದೆ ಅಂತ ಅರ್ಥ. ಹಾಗಾಗಿ ಇಲ್ಲಿರ್ತಕ್ಕಂಥದ್ದು ಪ್ಲಸ್ ಎಕ್ಸ್, ಅದಕ್ಕೆ ಬಂದಾಗ ಏನಾಯ್ತು ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ ಏನಿದೆ ಮೈನಸ್ 3. ಇಲ್ಲಿ ಬನ್ನಿ, ಇಲ್ಲಿ 2 ಪ್ಲಸ್ 6 ಎಷ್ಟಾಯ್ತು, 2 ಪ್ಲಸ್ 6 8 ಪ್ಲಸ್ 8 ಆ ಕಡೆ ಹೋದ್ರೆ ಮೈನಸ್ 7. 12 ಎಕ್ಸ್ ಅಲ್ಲಿ ಒಂದು ಎಕ್ಸ್ ಅಂತ ಕಳೀತು, 11 ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 3 ಮೈನಸ್ 8. ಸಂಖ್ಯಾ ರೇಖೆ ನೆನಪು ಮಾಡ್ತೀವಿ ನೋಡಿ ನಾವು. ಸಂಖ್ಯಾ ರೇಖೆಯಲ್ಲಿ ಈ ಸೊನ್ನೆಯಲ್ಲಿ ಮೈನಸ್ 3 ಅಂದ್ರೆ ಇಲ್ಲಿ ಬಂದೆ, ಇಲ್ಲಿಂದ ಮತ್ತೆ ಮೈನಸ್ 8 ಅಂದ್ರೆ ಮತ್ತೆ ಹಿಂದಕ್ಕೆ ಹೋಗ್ಬೇಕು. ಅವಾಗ ಏನಾಯ್ತು ನೋಡಿ, 2 ಸತಿ ಹಿಂದಕ್ಕೆ ಹೋಗ್ಬೇಕು. ಮೈನಸ್ 4 ಮೈನಸ್ 5 ಮೈನಸ್ 6 ಮೈನಸ್ 7 ಮೈನಸ್ 8 ಮೈನಸ್ 9 ಮೈನಸ್ 10 ಮೈನಸ್ 11 ಮೈನಸ್ ನೋಡಿ 1 2 3 4 5 6 7 8 ಅಕ್ಷರ ಬಂದ ಏನು ಬಂದ ನನಗೆ ಮೈನಸ್ 11. ಏನು ಬಂತು ಮೈನಸ್ 11. 11 x ಇನ್ಪುಟ್ ಏನಾಯ್ತು ಮೈನಸ್ 11. therefore x is equal to minus 11 by 11. 11 ಅಂದ್ರೆ 11, 11 ಅಂದ್ರೆ 11. ಛೇದದಲ್ಲಿ ಓದಿದ್ರೆ ಬರೀಬೇಕಂತ, ಅಂಶದಲ್ಲಿದ್ರೆ ಬರೀಬೇಕು. ಸೊ ಇಲ್ಲಿ ಮೈನಸ್ ಇದೆ, ಮೈನಸ್ ಹಾಕಿ ಮೈನಸ್ 1. ಹಾಗಾದ್ರೆ x ನ ಬೆಲೆ ಎಷ್ಟು 1 ಮೈನಸ್ ಚಿಹ್ನೆಗಳನ್ನು ಬಿಡಕ್ಕಿಲ್ಲ. ಧನ ಸಂಖ್ಯೆ ಆದ್ರೆ ಪದೇ ಪದೇ ಚಿಹ್ನೆ ಹೇಳಬೇಕಲ್ಲ. ಋಣ ಸಂಖ್ಯೆ ಆದ್ರೆ ಏನ್ ಮಾಡ್ಬೇಕು ಮೈನಸ್ 1. x ನ ಬೆಲೆ ಎಷ್ಟು ಮೈನಸ್ 1. ಇಲ್ಲಿಂದ ಇಲ್ಲಿ ಅರ್ಥ ಅರ್ಥ ಆಯ್ತಾ? ಒಂದು ಬಾರಿ ಕಣ್ಣಾಡಿಸ್ಕೊಂತ ಹೋಗ್ರಿ, ಯಾವ್ದಾರ ಹಂತದಲ್ಲಿ ಒಂದಾಯ್ತು ಅಂತ ಕೇಳ್ರಿ, ಕಣ್ಣಾಡಿಸ್ಬಿಟ್ಟು ಆಮೇಲೆ ಬರ್ಕೊಳ್ಳಿ. ಯಾವ್ದಾರ ಹಂತದಲ್ಲಿ ಹೊಟ್ಟೆ ಬರ್ಕೊಳಕ್ ಹೋಗಿಲ್ಲ, ಒಂದು ಬಾರಿ ಮತ್ತೆ ಇಲ್ಲಿಂದ ನೋಡ್ಕೊಂತ ಹೋಗ್ರಿ, ನೋಡ್ಕೊಂಡು ಅರ್ಥ ಮಾಡ್ಕೊಂಡು ಆಮೇಲೆ ಬರ್ಕೊಳ್ಳಿ. ಇಲ್ಲ ಸರ್ ಇದು ಯಾವ್ದೋ ಇಂತ ಅರ್ಥ ಅಂತ ಹಿಂಗ್ಯಾಕೆ ಆಯ್ತು ಅಂತ ಏನಾದ್ರು ಪ್ರಶ್ನೆ ಇದ್ರೆ ಪ್ರಶ್ನೆ ಕೇಳಿ ನೋಡಿ. ಇನ್ನೊಂದ್ಸತಿ ನೋಡ್ಕೊಂಡು ಹೋಗ್ರಿ, ಒಂದೇ ಅಂತ ಒಂದೇ ಸ್ಟೆಪ್ 2 ಸ್ಟೆಪ್ 3 ಸ್ಟೆಪ್ ನೋಡ್ಕೊಂತ ಹೋಗ್ರಿ. ಒಂದು ನಿಮಿಷ ನೋಡ್ರಿ, ಪೂರ್ತಿ ನೋಡಂದ್ರೆ ನೋಡಿ. ಇಲ್ಲ ಸರ್ ಅನುಮಾನ ಸರ್ ಇಲ್ಲಿ ಹಿಂಗಾಗಿದೆ ಯಾಕೆ ಸರ್ ಅಂತ ಹೇಳಿದ್ರೆ ಒಂದು ಹೇಳ್ತೀರ. ನಾನು ಈಗ ಇದೇ ಕ್ಲಾಸ್ ಮಾಡ್ತಾ ಇದ್ದೀನಿ, ಅವನೆಲ್ಲ ಮಾತಾಡೋದಿಲ್ಲ ನಾನೀಗ ಅಂತ ಆಯ್ತಾ. ಓದ್ತಾನೆ ಸುಮ್ಮನೆ ನಾನೇನು ಹೇಳ್ತೀನಿ ಗೊತ್ತಾ, ಪಾಪ ಹೇಮಂತಿದ್ದೆ ದೇವರು ಚೂರು ಜ್ಞಾಪಕ ಶಕ್ತಿ ಕೊಡ್ಬೇಕಂತೀನಿ ನನ್ನ ಕೈಲಿ ಇದೆಯಾ ಅದು ಅದರ ಭಾಗ್ಯ. ಅಲ್ಲ ಅರ್ಥ ಆಯ್ತಮ್ಮ ಮಕ್ಕಳು.
ನೋಡಿ ಈಗ ನಿಮ್ಮ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಅಭ್ಯಾಸದ ಒಂದು ಲೆಕ್ಕ ಬಿಡಿಸ್ತೀನಿ, ಗೊತ್ತಾಯ್ತಾ? ಸೊ ನಿಮಗೆ ಗೊತ್ತಾಗಲಿ ಅಂತೇಳಿ ಬರ್ಬೇಕು. ಉದಾಹರಣೆ 2 ಅಂತ, ಉದಾಹರಣೆ 2 ಇದು ಸಂಕೀರ್ಣ ರೂಪದಲ್ಲಿರ್ತಕ್ಕಂಥ ಸಮೀಕರಣಗಳನ್ನ ಸುಲಭ ರೂಪಕ್ಕೆ ತಂದು ಬಿಡಿಸುವುದು. ಉದಾಹರಣೆ 2 x/2 - 1/5. x/2 ನೋಡಿ ಮೈನಸ್ ಆಗಿ ಗಮನಿಸಿ. ಯಾವತ್ತು ನೀವು ಭಿನ್ನರಾಶಿಗಳು ಬಂದಾಗ ಮುಂದೆ ನೀವು ಈಕ್ವಲ್ ಆಗಲಿ ಪ್ಲಸ್ ಆಗಲಿ ಮೈನಸ್ ಆಗಲಿ ಹಾಕುವಾಗ ಸರಿಯಾಗಿ ಈ ಅಂಶ ಮತ್ತು ಛೇದದ ನಡುವೆ ಇರತಕ್ಕಂಥ ಲೆಕ್ಕ ಹಾಕಬೇಕು. ಬಹಳ ಸರಿ ಮಾಡಿದ್ರು ಗೊತ್ತಾ? ನಾನು x/2 ಮೈನಸ್ ಅಲ್ಲಿ ಏನಿದೆ 1/5 ಅಂತೀಯಲ್ಲ, ಮೈನಸ್ 1/5 ಅಂತ ಹಾಕ್ತೀನಿ. ತಪ್ಪಾಗುತ್ತೆ. ಇದು ಎರಡು ಸೇರಿ ಒಂದು ಲೆಕ್ಕ ಅಥವಾ ಒಂದು ಸಂಖ್ಯೆ ಅಂದ್ರೆ ಮಧ್ಯಕ್ಕೆ ಬರಬೇಕು. ನೋಡ್ಕೊಂಡು ಮಧ್ಯಕ್ಕೆ ಬರಬೇಕು. ಕಳಿಸು. x/2 ಮೈನಸ್ 1/5 is equal to x/3 plus 1/4. ಈಗ ಬರ್ಕೊಂಡ ನಂತರ ಪೆನ್ ಅನ್ನ ಆ ನೋಟ್ಬುಕ್ ಒಳಗಿಟ್ಟು ನೋಟ್ಬುಕ್ ಚಿಟ್ ಬಿಡ್ಬೇಕು. ಕಾವೇರಿ ಪೆನ್ ಅದರೊಳಗೆ ಇಟ್ಬಿಡೋದು, ನೋಟ್ಬುಕ್ ಒಳಗಿಡೋ. ಗಮನಿಸಿ. ಪೂರ್ತಿ ಲೆಕ್ಕ ಮಾಡುವ ಮುಗಿಸೋ ಗಮನ ಇರಬೇಕು, ಇಲ್ಲಿ ಇರಬೇಕು. ನಾನು ಫೋನಲ್ಲಿ ಇದನ್ನ ತೋರಿಸ್ಲಿಕ್ಕೆ ಹೋದಲ್ವಾ? ತೋರಿಸ್ಲಿಕ್ಕೆ ಬೇಕು. ಆಮೇಲೆ ಏನಾದ್ರು ಗಂದಿ ಮಾಡಿದ್ರೆ ಬಿಲ್ಡ್ ಹೊಡೆಯಕ್ಕೆ ಬೇಕು, ಹೌದಾ? ಈಗ ಗಮನಿಸಿ. ಮತ್ತೊಮ್ಮೆ ಮಾಡ್ಬೇಕಾದ ಕೆಲಸ ಏನು? ಇನ್ನೊಂದು ತಿಳಿಸಿ ನಾವು ಏನು ಮಾಡುವಾಗ ಮತ್ತೊಂದ್ಸತಿ ಬರ್ತಾವಾಗ x/2 ಮೈನಸ್ 1/5 is equal to x/3 ಪ್ಲಸ್ 1/4. ಅಂದ್ರೆ ಯಾವುದೋ ಒಂದು ಸಂಖ್ಯೆಯನ್ನ 2 ರಿಂದ ಭಾಗಿಸಿ ಅದರಿಂದ 5ನೇ ಒಂದನ್ನು ಕಳೆದಾಗ ಬರುವ ಒಟ್ಟು ಸಂಖ್ಯೆಯು ಅದೇ ಸಂಖ್ಯೆಯನ್ನ 3 ರಿಂದ ಭಾಗಿಸಿ ಅದಕ್ಕೆ 4ನೇ ಒಂದನ್ನು ಕೂಡಿದಾಗ ಅದಕ್ಕೆ ಸಮವಾಗುತ್ತದೆ ಅಂತ ಅರ್ಥ ಇದೆ. ಇದು ವಾಕ್ಯ ಹೆಂಗಪ್ಪ ಅಂದ್ರೆ ಯಾವುದೋ ಒಂದು ಸಂಖ್ಯೆಯನ್ನ 2 ರಿಂದ ಭಾಗಿಸಿ, ಗೊತ್ತಿಲ್ಲದ ಸಂಖ್ಯೆ ಅದರಿಂದ ಬಂದಂತ ಉತ್ತರದಿಂದ 5ನೇ ಒಂದನ್ನ ಕಳೆದ್ವಿ. ಅವಾಗ ಏನು ಬಂದಿರ್ತದೆ ಸಂಖ್ಯೆ, ಅದು ಅದೇ ಸಂಖ್ಯೆಯನ್ನ 3 ರಿಂದ ಭಾಗಿಸಿ ಅದಕ್ಕೆ 4ನೇ ಒಂದನ್ನು ಕೂಡಿದಾಗ ಬರುತ್ತೆ, ಅದಕ್ಕೆ ಸಮವಾಗಿದೆ ಅಂತ ಅರ್ಥ. ಹಾಗಾದ್ರೆ ಆ ಸಂಖ್ಯೆ ಯಾವುದು ಅಂತ ಒಟ್ಟು ವಾಕ್ಯದಲ್ಲಿ ಕೊಡ್ತಾರೆ. ಮುಂದಿನ ವಾರ ನೀವು ಇದೇ ರೀತಿಯ ಸಮೀಕರಣಗಳು 2 ಚರಾಕ್ಷರಗಳ ಸಮೀಕರಣಗಳು ಬರ್ತವೆ. ಅಲ್ಲಿ ಈ ಹೇಳಿಕೆಯನ್ನು ಸಮೀಕರಣವನ್ನಾಗಿ ಪರಿವರ್ತಿಸಿ ಅಂತ. ಇಲ್ಲಿ ಈ ವರ್ಷ 1 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ, ಮುಂದಿನ ವರ್ಷ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ, ಅದ್ರ ಮುಂದಿನ ವರ್ಷ ಆ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅನ್ಕೊಡ್ತಾರೆ. ಒಂದೊಂದೇ ಹಂತ. ಈಗ ಇವತ್ತೊಂದು ಮೆಟ್ಲು, ನಾಳೆ 2ನೇ ಮೆಟ್ಲು, 9ನೇ ಕ್ಲಾಸಲ್ಲಿ 10ನೇ ಕ್ಲಾಸಲ್ಲಿ 3ನೇ ಮೆಟ್ಲು ನೆನ್ಪಿಡ್ಕೋ. ಹಾಗಾಗಿ ಬಹಳ ಮುಖ್ಯವಾದ ಇದು ಪ್ರಾರಂಭ ಬೇಸಿಕ್ ಇರುತ್ತೆ. ರೇಖಾತ್ಮಕ ಸಮೀಕರಣ ತಿಳಿಸ್ಲಿಕ್ಕೆ ಬೇಸಿಕ್. ಈಗ ಬರ್ರಿ x/2. ಈಗ ನಾನು ಒಂದು ಕೆಲಸ ಹೇಳ್ತೀನಿ. ಇಲ್ಲಿ x/2 ಒಂದು ಬೀಜ ಪದ, ಇಲ್ಲಿ x/3 ಬೀಜ ಪದ, ಇವೆರಡು ಸಮರೂಪಿಗಳು. ಹಾಗಾಗಿ ಅವನ್ನ ಅಕ್ಕಪಕ್ಕ ತರ್ತಾವೆ. ಆದ್ರೆ ಬೇರೆ ಹಿಂದ್ಗಡೆ ಮಾಡ್ತದ. ಹಾಗಾಗಿ ಅವನ್ನ x/2 ಇಟ್ಕೊಳ್ಳೋಣ, x/3 ಇಲ್ಲಿ ತಗೊಂಡು ವೆರಿ ಗುಡ್. ಮೈನಸ್ x/3 ಇಸ್ಕೊಂಡು ಬರ್ಕೊಳ್ಳೋಣ. 4ನೇ ಒಂದು ಆಗಲೇ ಇರೋದು ಹಂಗೆ ಬರ್ಕೊಳ್ಳೋಣ. ಮೈನಸ್ 5ನೇ ಒಂದು ಆಗಲೇ ಇರೋದಾಗ ಏನಾಯ್ತು? ಪ್ಲಸ್ 5ನೇ 1 ಪ್ಲಸ್ 5ನೇ 1 ವೆರಿ ಗುಡ್. ಅಂತ ಸಮರೂಪ ಇರತಕ್ಕಂಥದ್ದನ್ನ ಒಂದು ಕಡೆ ತಂದು ಅದಲ್ವಾ ಸಾಮಾನ್ಯ ಸಂಖ್ಯೆಗಳನ್ನ ಭಾಗಲಬ್ಧ ರೂಪವನ್ನ ಕಡಿದಾಡೋದು, ವಾಸ್ತವ ಸಂಖ್ಯೆಗಳನ್ನ ಕಡಿದಾಡೋದು. ಇದು ಬೀಜ ಪದಗಳು, ಇದು ಭಾಗಲಬ್ಧ ಸಂಖ್ಯೆಗಳು. ಹಿಂದಿನ ಪಾಠ ಮೊದಲನೇ ಪಾಠನೇ ಏನದು? ಭಾಗಲಬ್ಧ ಸಂಖ್ಯೆಗಳು. 5ನೇ ಒಂದು ಮೈನಸ್ ಋಣ ಭಾಗಲಬ್ಧ ಸಂಖ್ಯೆ, 4ನೇ ಒಂದು ಪ್ಲಸ್ ಧನ ಭಾಗಲಬ್ಧ ಸಂಖ್ಯೆ. ಇವೆರಡು ಏನಿವು? ಭಾಗಲಬ್ಧ ಸಂಖ್ಯೆಗಳು, ಹೌದಲ್ವಾ? ಬೀಜ ಪದಗಳನ್ನ ಈ ಕಡೆ ತಗೊಂಡ್ವಿ, ಇಸಿಕೊಟ್ಟು ಹಾಕಿ ಭಾಗಲಬ್ಧ ಸಂಖ್ಯೆಗಳನ್ನ ಆ ಕಡೆ ತಗೊಂಡ್ವಿ. ಮುಂದಿನ ವರ್ಷ ವಾಸ್ತವ ಸಂಖ್ಯೆಗಳನ್ನು ಬರುತ್ತೆ.
ಭಾಗಲಬ್ಧಕ್ಕೆ ಇನ್ನೊಂದು ಸಂಖ್ಯೆ ಇದೆ, ಇನ್ನೊಂದು ಗುಂಪನ್ನು ಸೇರಿಸಿ ಮುಂದೊಂದು ಏನ್ ಮಾಡ್ತೀರಿ ವಾಸ್ತವ ಸಂಖ್ಯೆ, ಅದು ಮುಂದಿನ ಅಂತ. ಈ ವರ್ಷ ನಿಮ್ದು ಲಾಸ್ಟ್ ಏನು ಭಾಗಲಬ್ಧ ಸಂಖ್ಯೆ. ಈಗ ಗಮನಿಸಿ x/2 ಮೈನಸ್ x/3. ಸೊ ನಿಮಗೆ ಭಾಗಲಬ್ಧ ಸಂಖ್ಯೆ ಬಿಡಿಸುವಾಗ ಛೇದ ಬೇರೆ ಬೇರೆ ಬಂದ್ರೆ ಏನ್ ಮಾಡ್ಬೇಕಂತ ಹೇಳಿದ್ದೀರ ನೆನಪು ಮಾಡ್ಕೊಳ್ಳಿ. ಭಾಗಲಬ್ಧ ಸಂಖ್ಯೆ ಬಿಡಿಸುವಾಗ ಛೇದ ಬೇರೆ ಬೇರೆ ಬಂದ್ರೆ ಏನ್ ಮಾಡ್ಬೇಕಂತ ಹೇಳಿದ್ರೆ ನೆನಪು ಮಾಡ್ಕೊಳ್ಳಿ. ಪ್ಲಸ್ ಕೂಡುವ ಕಳೆಯುವಂಗೆ ಗುಣಿಸ್ಬೇಕು, ಎಷ್ಟರಿಂದ ಗುಣಿಸ್ಬೇಕು? ಒಂದರಿಂದ ಗುಣಿಸ್ಬೇಕು. ಯೋಚನೆ ಮಾಡಿ, ಒಂದು ಭಾಗಲಬ್ಧ ಸಂಖ್ಯೆ ಕೊಟ್ಟಿದ್ದೀವಿ ಈಗ, ಅವಾಗ ನೆನಪಿರ್ಬೇಕು ನೋಡಿ, ವಾಪಸ್ ಹೋಗ್ರಿ. 12ನೇ 5 ಪ್ಲಸ್ 4ನೇ ಈಗ ಅದಕ್ಕೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಫಸ್ಟಿಗೆ ಏನ್ ಮಾಡ್ತಿದ್ರು ನೀವು? ಕೂಡು ಕಳೆಯೋದಕ್ಕೆ ಮುಂಚೆ ಬೇರೆ ಏನೋ ಕೆಲಸ ಮಾಡ್ತಾರೆ, ಮರ್ತ್ಬಿಟ್ರಲ್ಲ. ಅವೆರಡು ಛೇದಗಳು ಬೇರೆ ಬೇರೆ ಇದ್ದಾಗ ಅವನ ಕೂಡಲಿಕ್ಕೆ ಒಂದು ಕಳೆಯಲಿಕ್ಕೆ ಏನೋ ಮಾಡಿ ಅಂತ ಹೇಳಿದ್ದೆ. ಬರ್ಕಂತಿದ್ರಿ. ಆಮೇಲೆ ಅದೇನ್ ಮಾಡ್ತಿದ್ವಿ ಮಾಡೋದು, ಒಂದು ಪ್ರಯತ್ನ ಮಾಡೋಣ. ಏನ್ ಮಾಡ್ತಿದ್ದೆ ಮಾಡೋದು, ಅದನ್ನು ಬಿಡಿಸೋ ಮುಂದಿನ ಅಂತ ಏನಾದ್ರೆ ಮತ್ತೆ ಬಿಡಿಸಲ್ಲ, ಒಂದು ಅದನ್ನೇ ಚೆನ್ನಾಗಿಲ್ಲ ಪಾಠ ಹಾಕೋದು. ಎಷ್ಟು ಲೆಕ್ಕ ಮಾಡ್ಸೇನಂತ ಕೂಡ್ರಿ ಕಳೀರಿ ಕೂಡ್ರಿ ಕಳೀರಿ ಅಂತ. ಬೇಕಾದ್ರೆ ನೋಟ್ಸ್ ತೆಗೆದು ಮಾಡಿ ಒಂದು 2 ನಿಮಿಷ ಟೈಮ್ ಕೊಡ್ತೇನೆ, ನೋಟ್ಸ್ ತೆಗೆದು ಭಾಗ ಅಂತ ಭಾಗಲಬ್ಧ ಸಂಖ್ಯೆಗಳನ್ನು ಕೂಡೋ ಕೆಲಸ ಕಳೆಯೋ ಕೆಲಸ ಮಾಡಿ ನೀವು ಒಂದು 2 ನಿಮಿಷ ಟೈಮ್ ಕೊಡ್ತೀನಿ. ಭಾಗಲಬ್ಧ ಸಂಖ್ಯೆಗಳನ್ನ ಹೌದಲ್ವಾ ಸಂಕಲನ ಮತ್ತು ವ್ಯವಕಲನ ಮಾಡುವಾಗ ಏನೋ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೆ ನಾನು. ಏನ್ ಮಾಡ್ತಾ ಇದ್ದೆ? ಯಾಕಂದ್ರೆ ಆ ಪ್ರಕ್ರಿಯೆ ಬಗ್ಗೆ ಗೊತ್ತಾದ್ರೆ ಮುಂದೆ ಲೆಕ್ಕ ಮಾಡಕ್ ಸಾಧ್ಯ ಇಲ್ಲ. ನಾನು ಸುಮ್ಮನೆ ಮಾಡೋದು ನಿಮ್ ತಲೆ ಒಳಗೆ ಹೋಗಲ್ಲ, ನೆನಪು ಮಾಡ್ಕೊಳ್ಳೋದು. ಏನ್ ಮಾಡ್ಬೇಕು? ಬಗ್ಗೆ ಆಮೇಲೆ ಯಾವ್ದು ಬಗ್ಗೆ ಬರ್ಬೇಕು? 2 ಮತ್ತೆ 3 ಛೇದಗಳ ಮಗ್ಗಿಯನ್ನು ಬರ್ಬೇಕು. ಐತೇನ್ರ? ಛೇದಗಳ ಮಗ್ಗಿಯನ್ನ ಅಲ್ಲಿ ಏನಿದೆ ಛೇದ? ಛೇದ ಏನಿದೆ? 2 ಬಗ್ಗೆ ಬರ್ಕೊಂಡ್ರೆ ಮತ್ತೆ 2 1 2 ಪ್ರಾರಂಭದಲ್ಲಿ ತುಂಬಾ ಕಡಿಮೆ ಬೆಲೆಯುಳ್ಳ ಸಮ ಇದಕ್ಕೆ ನಾವು ಅಪವರ್ತನೆಗಳು ಅಂತೀವಿ. ಇದಕ್ಕೆ ಏನ್ ಹೇಳ್ತೀವಿ? 2ರ ಅಪವರ್ತನೆಗಳು, ಇದು 3ರ ಅಪವರ್ತನೆ, ಇದು 2ರ ಅಪವರ್ತನೆಗಳು, ಇದು 3ರ ಅಪವರ್ತನೆಗಳು. ಬುದ್ಧಿ ನೋಡೋದು ಮುಂದಕ್ಕೆ ನೋಡ್ಬೇಕು, ಬರ್ಕೊಂಡು ಮುಂದಕ್ಕೆ ನೋಡ್ಬೇಕು. ಆಮೇಲೆ ಇನ್ಕಾಂಪ್ಲಿಟಿ 2x ಬರಬೇಕು. ಇನ್ಕಾಂಪ್ಲಿಟಿ 2x ಬರಬೇಕು, ಇನ್ಕಾಂಪ್ಲಿಟಿ 6 ಬರಬೇಕು. ಇವತ್ತು ಮತ್ತೊಂದು ವಾಪಸ್ ನೋಡಿ ಏನ್ ಮಾಡ್ಬೇಕು? ಈಗ ನಾವು ಇಲ್ಲಿ ಇದ್ದೀವಿ, 2x ಬರಬೇಕು ಸರ್. 2x ಬರ್ಕೋಬೇಕಾ? ಇಲ್ಲಿ ಬರ್ಕೋಬೇಕು 2x ಕೆಳಗೆ ಅಲ್ಲ ಸರ್, ಇಲ್ಲ 2x ಇಂಟು ಏನ್ ಮಾಡ್ಬೇಕು? ಇಲ್ಲಿ 3ನೇ 3 ಇಲ್ಲೇ ಬರೀಬೇಕು, 3ನೇ 3 ಬರೀಬೇಕು. ಇಂಟು ಇಲ್ಲಿ 2ನೇ 2 ನಮಗೆ 2ನೇ 2 ಯಾಕೆ ಬರೀಬೇಕು? ಛೇದ ಸಮ ಆಗಬೇಕು. ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆಯನ್ನ ಕೂಡಲಿಕ್ಕೆ ಅಥವಾ ಕಳಿಲಿಕ್ಕೆ ಛೇದ ಸಮ ಇದ್ರೆ ಮಾತ್ರ ಸಾಧ್ಯ. ಛೇದ ಸಮ ಆಗವರು ಅಲ್ಲಿ ಮುಂದಿನ ಪ್ರಕ್ರಿಯೆ ಮಾಡಿಲ್ಲ. ಮೊದಲು ಮಾಡಬೇಕಾದ ಕೆಲಸ ಏನು? ಛೇದಗಳನ್ನ ಸಮ ಮಾಡಿಕೊಳ್ಳಬೇಕು. ಛೇದಗಳನ್ನ ಏನ್ ಮಾಡಬೇಕು? ಛೇದ ಸಮ ಮಾಡ್ಕೊಳಕ್ ಹೋದಾಗ ಅಂಶದ ಬೆಲೆಯಲ್ಲಿ ವ್ಯತ್ಯಾಸ ಆಗುತ್ತೆ. ಯಾಕಂದ್ರೆ x/2ರ ಒಟ್ಟು ಮೌಲ್ಯ ಚೇಂಜ್ ಆಗಬಾರ್ದು ಅಂದ್ರೆ ನಾನು ಮಾಡಲ್ ತೋರಿಸಿದ್ದೀನಿ ನೋಡಪ್ಪ. 6ರಲ್ಲಿ 3 ಅಂದ್ರೆ 6ರ ಅರ್ಧ ಅರ್ಧ, 6ರಲ್ಲಿ 3 ಅಂದ್ರೆ 6ರ ಅರ್ಧ, 10ರಲ್ಲಿ 5 ಅಂದ್ರೆ 10ರ ಅರ್ಧ. ಹಾಗಾಗಿ ಇದು ಇದು ಇದಕ್ಕೂ ಕೂಡ ಸಮ, ಇದು ಇದಕ್ಕೂ ಕೂಡ ಸಮ. 6ನೇ 3 ಅಂದ್ರೂ ಕೂಡ ಅದರ ಒಟ್ಟು ಮೌಲ್ಯ ಅರ್ಧ, 10ನೇ 5 ಅಂದ್ರೂ ಕೂಡ ಅದರ ಒಟ್ಟು ಮೌಲ್ಯ ಅರ್ಧ. ಹಾಗಾದ್ರೆ ನಾವು 2ನೇ ಒಂದನ್ನ ನಮ್ಮ ಅನುಕೂಲ ತಕ್ಕಂಗೆ ಮುಂದಿನ ಲೆಕ್ಕಾಚಾರದ ಅನುಕೂಲ ಅಂದ್ರೆ 6ನೇ 3 ಅಂತ ಕೂಡ ಬರ್ಕೋಬಹುದು. ಹಾಗೆ 2ನೇ ಒಂದನ್ನ ಯಶವಂತ ಕೇಳಿಸಿದ್ದೀರಿಯಾ 10ನೇ 5 ಅಂತ ಕೂಡ ಬರ್ಕೋಬಹುದು.
ಏನಂತ ಮಾಡ್ಬೋದು? ತಪ್ಪಲ್ಲ. ಆದ್ರೆ ನೋಡಿ ಬರೀ ಛೇದ ಅಷ್ಟೇ ಚೇಂಜ್ ಮಾಡಿದಿಲ್ಲ, ಅಂಶ ಚೇಂಜ್ ಮಾಡ್ತೀವಿ. ಹಂಗೆ ಚೇಂಜ್ ಮಾಡ್ತೀವಿ ಅನ್ನೋದು ಗೊಂದಲ ಆಗಂಗೆ 2 3 ಇದನ್ನೇನು ಅಂಶವನ್ನು ಛೇದವನ್ನು ಜಾಸ್ತಿ ಮಾಡ್ಲಿಕ್ಕೆ ಏನು ಗುಣಿಸಿರ್ತೀರ ಅಂಶವನ್ನು ಅದರಿಂದ ಗುಣಿಸ್ಬೇಕು. ಯಾವ್ದ್ರಿಂದ ಗುಣಿಸಿರ್ತೀವಿ ಅಂಶವನ್ನು ಅದರಿಂದನೇ ಗುಣಿಸ್ಬೇಕು. ಈಸ್ ಈಕ್ವಲ್ ಟು ಹಾಗಾದ್ರೆ ಈ ಕಡೆ 4ನೇ ಒಂದನ್ನ 8ರಿಂದ ಗುಣಿಸ್ಬೇಕು ಮತ್ತು ಪ್ಲಸ್ 5ನೇ ಒಂದನ್ನ 8ರಿಂದ ಗುಣಿಸ್ಬೇಕು. ನೀವು ಹೇಳಿ ನಿಮಗೆ ಅರ್ಥ ಇದೆ ಈಗ ಅದೇ ತರ ಲೆಕ್ಕ ಹಳೆ ಲೆಕ್ಕ ನೋಡಿ ಹೇಳ್ಬೇಕು. ನೀವು ಹೇಳು ಹಳೆ ಲೆಕ್ಕ ನೋಡಿ 8ರಿಂದ ಗುಣಿಸ್ಬೇಕು. ಬಡ ಬಡ ಇಲ್ಲಿ ನೋಡ್ಬೇಡಿ, ಹಳೆ ಲೆಕ್ಕ ನೋಡಿ ಹೇಳ್ರಿ. 4 5 ಹೇಳು ಬೇಗ ಹೇಳು. ಇಲ್ಲೂ ಕೂಡ ಭಾಗವತ ಸಂಖ್ಯೆ ಇದೆ. ಇವತ್ತಿನ ಲೆಕ್ಕ ಮಾಡ್ತಾನೆ ಮಾಡಿ ಇದನ್ನ 8ರಿಂದ ಗುಣಿಸ್ಬೇಕು, 15ರಿಂದ ಗುಣಿಸ್ಬೇಕು. ಯಶವಂತ ಯೋಚನೆ ಮಾಡಿ. ಇದು 5ರಿಂದ ಗುಣಿಸ್ಬೇಕು ಸರ್, ಇದು 4ರಿಂದ ಗುಣಿಸ್ಬೇಕು. ವೆರಿ ಗುಡ್. ಇದನ್ನ 5ರಿಂದ ಗುಣಿಸ್ಬೇಕು. 5ನೇ 5ರಿಂದ ಗುಣಿಸ್ಬೇಕು. ಈ ಒಂದು ಭಾಗವತ ಸಂಖ್ಯೆನ 4ನೇ 4ರಿಂದ ಗುಣಿಸ್ಬೇಕು. ಭಾಗ್ಯ ಕೇಳಿಸ್ಕೊಳ್ತಾ ಇದೆಯಾ? ಕಳೆದ ವರ್ಷ ಬಡ್ಕಂಡೆ ಗಮನಿಸಿ, ನೋಡ್ರಿ, ಕೇಳಿ. ನಾನು ಹಿಂಗ್ ಮಾಡಿ ಅಂತ ಹೇಳ್ತಾ ಇದ್ದೆ. ಏನ್ ಮಾಡ್ಬೇಕಂದ್ರೆ ಹಿಂಗ್ ಮಾಡಿ ಅಂತ ಹೇಳಿದ್ದೆ. ಹೌದೇನಪ್ಪ? ಯಶವಂತ ಹೌದೇನಾ? ಗಣಿತ ಅಂದ್ರೆ ಇದು ಗಣಿತ ಅಂದ್ರೆ ಒಂದು ಪ್ರಕ್ರಿಯೆ. ಗಣಿತ ಅಂದ್ರೆ ಒಂದು ವಿಷಯ ಕಂಠಪಾಠ ಮಾಡಲ್ಲ. ಅದಾಯ್ತಾ? ಅಕ್ಬರನು ದಕ್ಷಿಣದ ರಾಜ್ಯಗಳ ಮೇಲೆ ದಂಡೆತ್ತಿ ಬಂದು ಏನೋ ಔರಂಗಜೇಬನು ಮೊದಲವ ಎಂತನೋ ಶಿವರಾಜ ಮಹಾರಾಜನನ್ನು ಕೊಂದು ಆಮೇಲೆ ನೊಂದು ಆಮೇಲೆ ಸಮಾಧಿಯನ್ನು ಸೇರಿದನು. ಅಷ್ಟು ಬಂದ್ರೆ ಸಮಾಜ ಅದಲ್ವಾ? ಸಮಾಜ ಅಲ್ಲ, ಪಾಸ್ಟ್ ಟೆನ್ಸ್ ಅಲ್ಲ, ಪ್ರೆಸೆಂಟ್ ಟೆನ್ಸ್. ಏನಾಗಬೇಕು ಗೊತ್ತಾ? ವರ್ತಮಾನ ಗಣಿತಕ್ಕೆ ವರ್ತಮಾನ ಕಾಲದಲ್ಲಿ ಇರಬೇಕು. ಅದಕ್ಕೆ ಭೂತಕಾಲದ ಸಹಾಯ ಪಡ್ಕೋಬೇಕು. ಭೂತಕಾಲ ಸಹಾಯ ಪಡ್ಕೊಂಡು ಹಳೆಯ ಲೆಕ್ಕಕ್ಕೆ ಹೋದ್ ನೋಡಿ. ಗಣಿತ ಯಾವತ್ತೋ ವರ್ತಮಾನ, ಗಣಿತ ಏನು ಯಾವತ್ತೋ ಆ ವರ್ತಮಾನದ ಸಮಸ್ಯೆಗಳನ್ನ ಪರಿಹರಿಸಲು ನಾವೇನ್ ಮಾಡ್ಬೇಕು? ಭೂತಕಾಲದ ಸಮಸ್ಯೆಗಳಿಗೆ ಹೋಗ್ಬೇಕು. ಹೌದನಪ್ಪ? ಭೂತಕಾಲದ ಸಮಸ್ಯೆಗಳನ್ನ ನಾವು ಆಧಾರವಾಗಿ ಇಟ್ಕೊಳ್ಳಿಲ್ಲ ಅಂದ್ರೆ ಈ ವರ್ತಮಾನದ ಕಾಲದ ಸಮಸ್ಯೆಗಳನ್ನ ಬಿಡಿಸಲಿಕ್ಕೆ ಆಗಲ್ಲ. ತಾನೆ? ಈಗ ನೋಡಿ 3 × x 3x ಬೈ 3 ಇರಲೇ ಮೈನಸ್ 2 × x 2x ಮೈನಸ್ ಡಿವೈಡ್ ಬೈ 3 ಇರಲೇ ಈಸ್ ಈಕ್ವಲ್ ಟು ಇಲ್ಲಿ ಬಂದ್ರೆ 5 ಒಂದೇ 5 ಒಂದೇ 6 ಬಂದಿದ್ದು 5 1 6 ಯಾರು ಕೂಡ ಬಿಡಿದ್ರೆ ಯಾರು ಬಂದಿದ್ದಾರೆ ಇಲ್ಲ, ತಪ್ಪೇನಲ್ಲ. ಅದು ಸಹಜವಾಗಿ ಬರ್ತಕ್ಕಂಥದ್ದು ಪ್ರಕ್ರಿಯೆ ಬಗ್ಗೆ ನೆನಪು. 5 ಒಂದೇ 5 1 6 5 ಒಂದೇ 5 5 4 20 ಮೈನಸ್ 1 4 ಆಗ ಅವನಿಗೆ ಹೇಳಿದೆ 1 4 1 ರೂಪಾಯಿಗೆ ಅಮೂಲ್ಯ 1 ರೂಪಾಯಿ. ಈಗ 5 4 20 ಈಗ ಎಷ್ಟು? 5 4 20 5 4 20 ಹೌದಲ್ವಾ? ಈಗ ಮುಂದಿನ ಹಂತ ನೋಡಿ, ಛೇದಗಳ ಸಮಯ ಇದೆ. ಅವಾಗ ನೀನು ಹಳೆ ಭಾಗವತ ಸಂಖ್ಯೆ ಮುಂದಕ್ಕೆ ನೋಡ್ಕೊಳ್ಳ ಮತ್ತೆ ಅದೇ ಉದಾಹರಣೆಗೆ ಹೋಗಿ ಮುಂದೆ ಏನು ನೋಡು, ಎಷ್ಟು ಬರ್ತಾವ ಮುಂದೆ ಛೇದದಲ್ಲಿ ಏನು ಬರ್ಕೋಬೇಕು? ವೆರಿ ಗುಡ್. ಛೇದದಲ್ಲಿ ಆರಂಭ ಬರ್ಕೋಬೇಕು. ಅಂಶ 5x ಆಗ್ಬೋದಾ? ತಕ್ಷಣ ಬರ್ಕೊಳಂಗಿಲ್ಲ. ಅಂಶದಲ್ಲಿ ಇನ್ನೊಂದು ಪ್ರಕ್ರಿಯೆ ಬಾಕಿ ಇದೆ. ನೋಡು, ಯೋಚನೆ ಮಾಡಿ ವಾಪಸ್ ಹೋಗು. ಬೇರೆ ಉತ್ತರಕೋಬೇಡ. ಅಂಶ ಏನು ನೋಡು, ನೋಡ ಅದೇ ತರ ಮೈನಸ್ ಲೆಕ್ಕ ನೋಡು. ಮೈನಸ್ ಲೆಕ್ಕ ಮಾಡಿಸಿ ನೋಡು. ಅಂಶದಲ್ಲಿ ಏನು ನೋಡು, ಮೈನಸ್ ಲೆಕ್ಕ ಮಾಡಿ. ಈ ಇದರಲ್ಲಿ ಗಮನಿಸಿದ್ರೆ ಈ ಒಂದು ಭಾಗವತ ರೂಪದಲ್ಲಿ ಮುಂದಿನ ಅಂತ ಛೇದ ಏನು ಆ ಬರ್ಕೋಬೇಕು ಅಂತ ಆ ಬರ್ಕೊಂಡಿದೆ. ಅಂಶಗಳು ಏನ್ ಮಾಡ್ಬೇಕು ಆ ಲೆಕ್ಕ ನೋಡಿ ಹೇಳಿ. ಎಕ್ಸ್ ಬರ್ಕೊಳಕ್ಕೆ ಇನ್ನೊಂದು ಬರ್ಕೋಬೇಕು. ನೀನ್ ಹೇಳೋದು ಉತ್ತರ ಸರಿ, ಎಕ್ಸ್ ಬರ್ಕೋಬೇಕಂತ. ಎಕ್ಸ್ ಅನ್ನು ಯಾಕೆ ಬರ್ಕೋಬೇಕು ಹೇಳು. ವೆರಿ ಗುಡ್. ಹೇಳೋಣ 3x. ವೆರಿ ಗುಡ್. ಹೇಳೋಣ 3x. ವೆರಿ ಗುಡ್. ಹೇಳೋದು ಜೋರ ಹೇಳ. ಮೈನಸ್ 2x
ಇದೆಯೋ ಅಂಶಗಳನ್ನ ಮಧ್ಯದಲ್ಲಿರ್ತಕ್ಕಂಥ ಚಿಹ್ನೆನಾಗಿ ಬರೀಬೇಕು. ಹಾಗೆ ಇಲ್ಲಿ ಛೇದದಲ್ಲಿ ಎಷ್ಟು ಬರ್ಕೋಬೇಕು? 20. ಅಂಶದಲ್ಲಿ 5 ಮೈನಸ್ ಇನ್ನೊಂದು ತಪ್ಪು ಮಾಡಿದ್ದೀನಿ ನಾನು. ಎರಡು ಇಲ್ಲೇನಿದೆ ಚಿಹ್ನೆ, ಇಲ್ಲೇನಿದೆ ಚಿಹ್ನೆ, ಇಲ್ಲೇ ಬರ್ತೀನಿ. ಅಲ್ಲಿ ಪ್ಲಸ್ ಇದೆ, ಮೈನಸ್ ಹೇಳಕ್ಕಾಗ್ತದೆ ಹೌದಲ್ವಾ? ಉಳಿಸೋದ್ರಲ್ಲಿ ಪ್ಲಸ್ ಇದೆ ಮೈನಸ್ ಮಾಡ್ತಾರೆ ಅಂತ ಒಬ್ಬರ ಪ್ಲಸ್ ಕೊಟ್ಟು ಹೌದಲ್ವಾ? ಇಲ್ಲಿ ಪ್ಲಸ್ ಇದೆ ಏನು ಬರ್ಬೇಕು? ಹೊರತಾನೆ ಚೇಂಜ್ ಆಗುತ್ತೆ. 5 ಪ್ಲಸ್ ಈಗ ಬರ್ 3x ಅಲ್ಲಿ 2x ಹೋದ್ರೆ 1x ಬರೀ x ಅಂದ್ರೆ ಬರೋಲ್ಲ ಎಕ್ಸ್ಪ್ರೆಷನ್ ಬೈ 6 is equal to 5 4 9 ಬೈ 20. ಈಗ ನೋಡಿ x 6 ರಿಂದ ಭಾಗಿಸಲ್ಪಟ್ಟಿದೆ. ಆ ಕಡೆ ಹೋದ್ರೆ ಗುಣಿಸಬೇಕು. 9 ಇಂಟು 6 ಬೈ 20. 9 ಬೈ 6 9 ಇಂಟು 6 ಬೈ 20. ಗಮನಿಸಿ ಏನ್ ಮಾಡ್ಬೇಕಂತ x ಇಕ್ವಲ್ ಟು ನೋಡಿ ಇಲ್ಲಿ 2 1 2 2 10 20 2 10 ಮತ್ತೇನಾದ್ರು ಹೊಡಿಲಿಕ್ಕೆ ಸಾಧ್ಯನಾ? ಏನು ಮಾಡಕ್ ಬರಲ್ಲ. ಅಲ್ಲಿ ಸಾಮಾನ್ಯ ಅಪೂರ್ತಗಳು ಯಾವ ಇಲ್ಲ. 4x is equal to 9 ಬೈ ಏನಿದೆ 10 ಬದಿ 1 ಇದ್ದಿದ್ರೆ ಬರೆಯೋದು ಬೇಕಾಗಿಲ್ಲ. 9 ಅಷ್ಟೇ ಬರೋದು ಸಾಕಾಗಿತ್ತು. ಹೇಳಿದ್ದೀನಿ ಹೌದಾ? ಹೇಳಿದಿಲ್ಲ. ಒಂದು ಬಂದ್ರೆ ಏನಾಯ್ತು? ಬರೀತಿಲ್ಲ ಅಲ್ಲ. ಅಂದ್ರೆ ಇದು x ಎಷ್ಟು? 10 ಎಲ್ಲಿ ಮೈನಸ್? x ಎಷ್ಟು? x ಕೂಡ ಒಂದು ಭಾಗವತ ಸಂಖ್ಯೆ. x ಕೂಡ ಒಂದು ಪೂರ್ಣಾಂಕ, ಅದು ಕೂಡ ಏನೊಂದು ಭಾಗವತ ಸಂಖ್ಯೆ. ಆಮೇಲೆ ಬರ್ಕಣಕ್ಕಿಂತ ಮುಂಚೆ ಸ್ಟೆಪ್ ನೋಡ್ರಿ. ಒಂದ್ಸತಿ ನೋಡ್ರಿ, 2 ನಿಮಿಷ ನೋಡ್ರಿ. ಹೋಗಿಲ್ವಾ? ಅಯ್ಯೋ ವೇಲಿತ್ತು ಮರ್ತೇ ಬಿಟ್ಟೆ ನಾನು. ಇನ್ನೂ ಇತ್ತಲ್ಲ ವಾದ್ಯ ವೇಲಿತ್ತು ತಗೊಳ್ಳಿ ಮೂವೇ ಸೂಸು ವೇಲಿ ತಿಳಿ ಕೊಡ್ತಾರೆ.
ಏನಾದ್ರು ಅನುಮಾನ ಇದ್ರೆ ಕೇಳ್ತೀವಿ, ಯಾವುದೇ ಹಂತದಲ್ಲಿ ಏನಾದ್ರು ಅನುಮಾನಗಳಿದ್ರೆ ಕೇಳಬೇಕು. ಇಲ್ಲಿ ಕೂಡ ಇನ್ನೊಂದು ಹಂತ ನೆಚ್ಚಿದೆ ನಿಮಗೆ. ಸೊ ಇದು ಎಡಬದಿಯ ಛೇದವನ್ನು ಪಡೆಯಲಿಕ್ಕೆ, ಬಲಬದಿಯ ಛೇದವನ್ನು ಪಡೆಯಲಿಕ್ಕೆ ಏನ್ ಮಾಡಬೇಕು? 5 4 ಸ್ಟಾರ್ಟ್ ಅಲ್ಲ, 4 2 8 4 3 2 4 4 16 4 5 20 4 6 20. ಇಲ್ಲಿ ಬಂದ್ರೆ 5 ಒಂದೇ 5 5 ಇಲ್ಲಿ 20 ಗೊತ್ತಾನೆ. ಇದು ಬಲಬದಿಯ ಛೇದವನ್ನ ಪಡೆಯಲಿಕ್ಕೆ, ಹೌದಾ? ವೆರಿ ಗುಡ್. ಇಲ್ಲಿ ಇಂಟು ಇದೆ, ಪ್ಲಸ್ ಇದ್ರೆ ಕೆಲಸ ಮಾಡ್ಕೊಳ್ಳಲ್ಲ, ಇಂಟು ಇದ್ರೆ ಮಾಡ್ಬೋದು. ಬೈ 20 ಇದೆ ತಾನೆ? ವೆರಿ ಗುಡ್. ನಾನು ತಪ್ಪು ಮಾಡಿದ್ದೀನಿ, ಕರೆಕ್ಟ್ ಹೇಳಿ. ಏನ್ ತಪ್ಪು ಮಾಡಿದ್ರೆ ಹೇಳು? 2 ಹತ್ತೆ 20, 2 ಎಷ್ಟೇ 6. ಮತ್ತೆ ಎಷ್ಟು ಹೇಳಿದ್ದು? 2 3 6. ಹಾಗಾದ್ರೆ 9 3 ಎಷ್ಟಾಗಬೇಕಲ್ಲಿ? 9 3 ಎಷ್ಟಾಗಬೇಕು? 9 3 ಎಷ್ಟಾಗಬೇಕು? 27. ವೆರಿ ಗುಡ್ ಮನುಷ್ಯ. 9 ಎಷ್ಟಾಗಬೇಕು? ಸರ್ ನಾನು ಲೆಕ್ಕ ಮಾಡ್ತಾ ಮಾಡ್ತಾ ಏನಾಯ್ತು, ಇದೆಲ್ಲ ಒಂದು ದೊಡ್ಡಾಕಿನಲ್ಲ, ಹಂಗೆ ಗೊತ್ತೇ ಕೆಲಸಕ್ಕೆ ಬಂದ್ಬಿಡೋಣ. ಅದು ಇದ್ರಲ್ಲಿ ಎಷ್ಟದು? 27. ಅಲ್ಲಿ 2 3 6, 2 ಹತ್ತಲೆ 20, 2 3 6, 2 ಹತ್ತಲೆ. ನೋಡಿ ನೀವೇ ನನಗೆ ಲೆಕ್ಕ ಮಾಡಿ ತೋರಿಸಕ್ಕೆ ಬಿಡು, ಹೌದಾ? ಅದಾಯ್ತಾ? ವೆರಿ ಗುಡ್. ಬಹಳ ಏನ್ ಗೊತ್ತಾ, ನಮಗೆ ಯಾವತ್ತು ಒಬ್ಬ ವಿದ್ಯಾರ್ಥಿ ಶಿಕ್ಷಕ ಯಾವಾಗ ಬಹಳ ಖುಷಿ ಆಗುತ್ತಪ್ಪ ಅಂದ್ರೆ ಅವರ ವಿದ್ಯಾರ್ಥಿಗಳು ಅವರಿಗಿಂತ ಹೆಚ್ಚಿನ ಸಾಧನೆಯನ್ನು ಮಾಡಬೇಕು. ನಾವೇನೋ ಬಯಸ್ತೀವಿ, ಮನೆಗೆ ಅಟ್ಲೀಸ್ಟ್ ಇವನಿಗೆ ಸಾಧ್ಯ, ಈ ವ್ಯಕ್ತಿಗೆ ಸಾಧ್ಯ, ಈ ಹುಡುಗಿಗೆ ಸಾಧ್ಯ, ಇಷ್ಟನ್ನಾದ್ರೂ ಮಾಡ್ಬೋದು ಅಂತ ಬಯಸಿದ್ವು. ಅಷ್ಟಾದ್ರೂ ಸಾಧನೆ ಮಾಡೋದು ಏನಾಗುತ್ತೆ ನಮಗೆ ಬಹಳ ಖುಷಿ ಆಗುತ್ತೆ. ಬಹಳ ಇದೊಂದು ಬಹಳ ಖುಷಿ ಆಗ್ತದೆ ನನಗೆ. ಅದಕ್ಕೆ ನಾನು ಮತ್ತೊಂದ್ಸತಿ ನಿಮ್ಗೆ ಏನಾದ್ರು ಅನುಮಾನ ಇದ್ರೆ ಕೇಳಿ. ನೋಡಿ ತಪ್ಪದು, 2 ಹತ್ತಲೆ 2 ಹೊಡೆಯ ಬರೋದಲ್ಲಿ ಸೊ ನಾನು 10ನ್ನ 2 ಹತ್ತಲೆ 20 ನೋಡಿದ್ಮೇಲೆ ಅದನ್ನು ಕೂಡ 2 ಇದ್ದಾನೆ, ಅದಕ್ಕೆ ನಾವಂತೀವಿ ಸಾಮಾನ್ಯ ಅಪವರ್ತನ ಅಂತೀವಿ. ಸೊ 6 ಮತ್ತು 20ಕ್ಕೆ ಸಾಮಾನ್ಯ ಅಪವರ್ತನ ಇದೆ, ಯಾವುದು? 2 2 3 6, 2 ಹತ್ತಲೆ 20. ಸೊ ಅಲ್ಲಿ 3 ಭಾಗಕ್ಕೆ ಉಳಿತು ಅಂದ್ರೆ ನಾವು 9 ನ್ನು 3 ಇಂದ ಗುಣಿಸ್ಬೇಕು. 9 3 20, 9 3 27. ಮಗ್ಗಿ ನಿಲ್ಬೇಕು ಹೋಗು. ನಾಳೆ ಹೇಳಿದ್ದೀನಿ ನೋಡಿ, ದಿವಸ ಒಂದ್ಬರಿ ಮಗ್ಗಿ ಬರ್ಕೊಂಡು ಹೋಗು. 2 ರಿಂದ 20 ಮಗ್ಗಿನ ಏನ್ ಮಾಡ್ಬೇಕು? ಪ್ರತಿದಿನ 1 ಬಾರಿ ಒಟ್ಟಿ ಮಗ್ಗಿ ಬರೀಬೇಕು. ಅದಾಯ್ತಾ? ಪ್ರತಿದಿನ ನಾನು ಹೋಮ್ವರ್ಕ್ ತೋರಿಸ್ಬೇಕು, ಅದನ್ನು ತೋರಿಸು. ಅದಾಯ್ತಾ? ಅರ್ಥ ಆಯ್ತಾ ಇದು? ಈಗ ಒಂದು ಹೋಮ್ವರ್ಕ್ ಕೊಡ್ತೀನಿ. ಹೋಮ್ವರ್ಕ್ ಅಂದ್ರೆ ಏನಿಲ್ಲ, ನಿಮ್ಮ ಅಭ್ಯಾಸ ಬೇಕು. ಹೋಮ್ವರ್ಕ್ ಹೊಡಿರಿ. ಅಭ್ಯಾಸ 2.2 ಅಭ್ಯಾಸ 2 ಲೆಕ್ಕ ನೀಟಾಗಿ ಮಾಡ್ಕೊಂಡ್ಬರ್ರಿ. ಈಗ ಬಹಳ ಸಮಯ ಕಳೆದೋಗು ಇವು. ಹಾಗಾಗಿ ಪ್ರತಿಯೊಂದು ಸ್ಟೆಪ್ ಅನ್ನು ನೋಡ್ಕೊಂಡು ತಪ್ಪಿಲ್ಲ ಅಂದ್ಬಿಡ್ರಿ. ಅದರಲ್ಲಿ 2ನೇ ಲೆಕ್ಕ ಮತ್ತು 4ನೇ ಲೆಕ್ಕ, 2ನೇ ಲೆಕ್ಕ ಮತ್ತು 4ನೇ ಲೆಕ್ಕ. ಅಭ್ಯಾಸ 2.2ರಲ್ಲಿ ಪುಟ ಸಂಖ್ಯೆ 20, ಪುಟ ಸಂಖ್ಯೆ 20, ಪುಟ ಸಂಖ್ಯೆ 20ರಲ್ಲಿ 2 ಮತ್ತು 4, 2 ಮತ್ತೆ 4 ಹೋಮ್ವರ್ಕ್ ನಾಳೆ ಕಡ್ಡಾಯ ತಪ್ಪ ಮಾಡ್ಕೊಂಡು ಹೋಗ. ಏನಾದ್ರು ಹಂತಗಳು ಗೊತ್ತಾಗಲಿಲ್ಲ ಅಂದ್ರೆ ಕೇಳ್ರಿ, ಆದಷ್ಟು ಪ್ರಯತ್ನ
ಇವತ್ತಿನ ಪಾಠ ಸಾಕು. ಬೆಸ್ಟ್.